ನಮ್ಮ ದೇಶ ಆಧ್ಯಾತ್ಮಿಕ ದೇಶ, ಧಾರ್ಮಿಕ ದೇಶ. ಇದರ ಮೂಲ ಪ್ರಥಮ ಹೆಸರು ಏನಂದರೆ ಭಾರತ. ಯಾಕಂದ್ರೆ ಭರತ ಚಕ್ರವರ್ತಿನ ಹೆಸರನ್ನು ಇದಕ್ಕೆ ಭಾರತ ಎನ್ನುತ್ತಾರೆ. ಆ ನಂತರ ಇದು ಇಂಡಿಯಾ ಅನ್ಕತ್ರು ಅವರು ವಿದೇಶದವ್ರು ಬಂದ, ಆದರೂ ಚೇಂಜ್ ಆಯ್ತು ಸ್ವಲ್ಪ. ಆದರೆ ಈಗ ಹಿಂದೂ ದೇಶ, ಹಿಂದೂಸ್ತಾನ ಅಂತಾರೆ. ಯಾಕಂದ್ರೆ ಹಿಂದೂಗಳ ಸಂಖ್ಯೆ ಹೆಚ್ಚಾದ ಕಾರಣ ಹಿಂದೂಸ್ತಾನ ಅಂತಾರೆ. ಆನಂದ ಅದೇನು ಹೆಸರು ಚೇಂಜ್ ಆದ್ರೆ ಕೆಲಸ ಚೆಲ್ಲಬಹುದು. ಆದರೆ ಮುಖ್ಯ ಹೆಸರು ಭಾರತ ಐತಿ. ಆದರೆ ಹಿಂದೂಗಳ ಹಿಂದೂ ಅನ್ನೋ ಈ ಶಬ್ದದ ಅರ್ಥ ಅದ. ಹಿಂದೂ ಎರಡು ಅಕ್ಷರದಿಂದ ಹಿಂದೂ ಶಬ್ದ ತಯಾರಾಗೈತಿ. ಹಿ ಮತ್ತು ದು. ಹಿ ಅಂದರೆ ಏನು, ದು ಅಂದರೆ ಏನು, ಇದನ್ನ ಒಂದು ದೋಹಾಲ್ ಒಳಗೆ ಬರ್ತಿದ್ದೀನಿ. ಹಿ ಅಂದರೆ ಹಿಂಸಾ ಸೆ ಜೋ ದೂರ ಹೋ ವಹ ಹಿಂದೂ ಇನ್ಸಾನ್, ಐಸೆ ಹಿಂದೂ ಸೇ ಸದಾ ಶೋಭೆ ಹಿಂದೂಸ್ಥಾನ್. ಹಿ ಅಂದರೆ ಹಿಂಸಾ, ದು ಅಂದರೆ ದೂರ. ಹಿಂಸಾದಿಂದ ಯಾವ ದೂರ ಇದ್ದಾನೋ ಅವನು ನಿಜವಾಗಿ ಹಿಂದೂ ಇಲ್ಲ, ಅವ ಇಲ್ಲ. ಅಂಥ ಹಿಂದೂದಿಂದ ಇದು ಹಿಂದೂಸ್ತಾನ ಶೋಭೆ ಆಗ್ತದೆ. ನಾನು ಹೇಳಿಲ್ಲ. ಆದರೆ ಹಿಂಸಾ ಹಿಂದೂ ಇದ್ದ ನಂತರ ಎರಡನೇ ಜೀವ ಬಡಿಬಾರ್ದು. ಯಾವ ಜೀವ ಬಡಿಬಾರ್ದು? ನಿರಪರಾಧಿ ಜೀವ ಬಡಿಬಾರ್ದು. ಅಪರಾಧಿ ಜೀವಕ್ಕೆ ಬೆಳೆಯೋದು ಇದು ಹಿಂಸಾ ಐತಿ. ಯಾವ ಅಪರಾಧ ಮಾಡ್ತಾನೋ ಅವನಿಗೆ ಬೆಳೆದಾಗ ಹಿಂಸಾ ಅಲ್ಲ. ಅದು ನಮ್ಮ ಆತ್ಮ ರಕ್ಷಣೆಗಾಗಿ, ಧರ್ಮ ರಕ್ಷಣೆಗಾಗಿ, ದೇಶ ರಕ್ಷಣೆಗಾಗಿ ಅವನು ಬೆಳೆಯೋದು ಇದು ಹಿಂಸಾ ಅಲ್ಲ. ಅದರ ಅಪರಾಧಿ ಜೀವಗಳಿಗೆ ಈ ಹಿಂದೂಗಳೇ ಯಾರೂ ಬಡಿಬೇಡಪ್ಪ. ನಿರಪರಾಧಿ ನಿಶಸ್ತ್ರ ಯಾರಾದರೂ ಅವ್ರಿಗೆ ಎಂದ ಬಡಿಬಾರ್ದು. ನೀವು ಹಿಂದೂ ಇದ್ದರೆ ಈ ಹಿಂದೂ ಶಬ್ದನ ಅರ್ಥ ತಿಳ್ಕೊರಿ. ಹಿಂಸಾದಿಂದ ದೂರ ಆಗಲಿ ಮತ್ತು ಆತ್ಮ ಕಲ್ಯಾಣದಾಗ, ಧರ್ಮ ಪ್ರಭಾವದಾಗ ಕೆಲಸ ಮಾಡಿರಿ. ಇದನ್ನು ಹಿಂದುತ್ವ.